In today's class, we are going to learn on irrigation. Okay. First topic is introduction to irrigation. Second one is soil moisture relationship. Third one is canal design. Fourth one is problem on all topics. Okay. Let us start the today's class. First one, irrigation ಎಂದ್ರೇನು ಅಂತ ತಿಳ್ಕೊಳ್ಳೋಣ. ಓಕೆನಾ. ಫಸ್ಟ್ ಅದಾದ ನಂತರ ಇರಿಗೇಷನ್ ಇಂಜಿನಿಯರಿಂಗ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇರಿಗೇಷನ್ ಅಂದ್ರೆ ಇರಿಗೇಷನ್ ಇಸ್ ನಥಿಂಗ್ ಬಟ್ ಸಪ್ಲೈ ಆಫ್ ವಾಟರ್ ಟು ದ ಲ್ಯಾಂಡ್ ಟು ಗ್ರೋ ದ ಕ್ರಾಪ್ಸ್. ಓಕೆ, ಅಂದ್ರೆ ನೀರನ್ನು ನಾವು ಲ್ಯಾಂಡ್ಗೆ ಸಪ್ಲೈ ಮಾಡ್ತೇವೆ ಸೊ ದಟ್ ಅಂದ್ರೆ ಗದ್ದೆಗಳಿಗೆ ಸಪ್ಲೈ ಮಾಡ್ತೇವೆ ಸೊ ದಟ್ ನಾವು ಏನು ಬೆಳೆಯನ್ನ ಬೆಳಿಲಿಕ್ಕೆ ಅದು ಹೆಲ್ಪ್ ಆಗ್ತದೆ ಅಂತ ಇರೋದು. ಓಕೆ, ಇರಿಗೇಷನ್ ಅಂದ್ರೆ ಕನ್ನಡದಲ್ಲಿ ನೀರಾವರಿ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಇರಿಗೇಷನ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇರಿಗೇಷನ್ ಇಂಜಿನಿಯರಿಂಗ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಸ್ಟಡಿ ಅಂಡ್ ಡಿಸೈನ್ ವರ್ಕ್ಸ್ ಇನ್ ಕನೆಕ್ಷನ್ ವಿತ್ ರಿವರ್ ಕಂಟ್ರೋಲ್, ಡ್ರೈನೇಜ್ ಆಫ್ ವಾಟರ್ ಲಾಕ್ಡ್ ಏರಿಯಾ ಅಂಡ್ ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಇದು ಮೂರು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇರಿಗೇಷನ್ ಅಲ್ಲಿ, ಇರಿಗೇಷನ್ ಇಂಜಿನಿಯರಿಂಗ್ ಅಲ್ಲಿ. ಅದೇನಂದ್ರೆ ಡಿಸೈನ್ ಆಫ್ ಡ್ರೈನೇಜ್ ಆಫ್ ವಾಟರ್ ಲಾಕ್ಡ್ ಏರಿಯಾ, ರಿವರ್ ಕಂಟ್ರೋಲ್ ವರ್ಕ್ಸ್ ಮತ್ತು ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಈ ಮೂರು ಕುರಿತು ಅಧ್ಯಯನ ಮಾಡೋದನ್ನ ನಾವು ಇರಿಗೇಷನ್ ಇಂಜಿನಿಯರಿಂಗ್ ಅಂತ ಕರೆಯೋದು. ನೋಡಿ, ಇಲ್ಲಿ ಫಸ್ಟ್ ಡಯಾಗ್ರಾಮ್ ನೀವು ನೋಡಬಹುದು. ಇರಿಗೇಷನ್ ನಾವು ವಾಟರ್ನ ಹೇಗೆ ಸಪ್ಲೈ ಮಾಡ್ತಾ ಇದ್ದೇವೆ ಬೆಳೆಗಳಿಗೆ. ಓಕೆನಾ, ಇದು ಯಾವ ಇರಿಗೇಷನ್ ಮೆಥಡ್? ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡ್. ಇದನ್ನ ನಾವು ಕಲಿತೇವೆ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ. ಮತ್ತು ಇಲ್ಲಿ ನೋಡಬಹುದು, ಇದು ಕೆನಾಲ್ ಇಂದ ನಾವು ಇರಿಗೇಷನ್ ಮಾಡ್ತಾ ಇರೋದು ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಇರಿಗೇಷನ್ ಪ್ರಾಜೆಕ್ಟ್. ಓಕೆ, ಟೈಪ್ಸ್ ಆಫ್ ಇರಿಗೇಷನ್ ಪ್ರಾಜೆಕ್ಟ್ ಇನ್ ಇಂಡಿಯಾ, ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೂರು ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತಾರೆ ಇರಿಗೇಷನ್ ಪ್ರಾಜೆಕ್ಟ್ ನ. ಒಂದು ಮೇಜರ್ ಇರಿಗೇಷನ್ ಸಿಸ್ಟಮ್, ಸೆಕೆಂಡ್ ಒನ್ ಇಸ್ ಮೀಡಿಯಂ ಇರಿಗೇಷನ್ ಸಿಸ್ಟಮ್, ಥರ್ಡ್ ಒನ್ ಇಸ್ ಸ್ಮಾಲ್ ಇರಿಗೇಷನ್ ಸಿಸ್ಟಮ್. ಓಕೆ, ಮೇಜರ್ ಇರಿಗೇಷನ್ ಸಿಸ್ಟಮ್ ಅಂದ್ರೆ ನೋಡಿ, ಏರಿಯಾ ಮೋರ್ ದೆನ್ 10,000 ಹೆಕ್ಟೇರ್ ಇರಬೇಕು. ಓಕೆನಾ, ಅದು ಇರಿಗೇಟೆಡ್ ಲ್ಯಾಂಡ್ ಏನಿದೆ ಮೋರ್ ದೆನ್ 10,000 ಹೆಕ್ಟೇರ್. ನೀರಾವರಿಯನ್ನ ನಾವು 10,000 ಹೆಕ್ಟೇರ್ಗಿಂತ ಜಾಸ್ತಿ ಭೂ ಪ್ರದೇಶಕ್ಕೆ ಮಾಡ್ತಾ ಇದ್ದೇವೆ ಅಂದ್ರೆ ವಿ ಕಾಲ್ ಇಟ್ ಆಸ್ ಮೇಜರ್ ಇರಿಗೇಷನ್ ಸಿಸ್ಟಮ್. ಪ್ರಾಜೆಕ್ಟ್ ಕಾಸ್ಟ್ 5 ಕೋಟಿಗಿಂತ ಜಾಸ್ತಿ ಇರ್ತದೆ. ಓಕೆನಾ, ಮೇಜರ್ ಇರಿಗೇಷನ್ ಸಿಸ್ಟಮ್ಗೆ ಉದಾಹರಣೆ ನೋಡಿ, ಭಾಕ್ರಾ ನಂಗಲ್ ಪ್ರಾಜೆಕ್ಟ್ ಅಂತ ಇದೆ. ಓಕೆನಾ, ನಿಮ್ಗೆ ಗೊತ್ತಿರಬಹುದು, ಸಟ್ಲೇಜ್ ರಿವರ್ಗೆ ಮಾಡಿರೋದು ಕೆನಾಲ್ ವರ್ಕ್ನ. ಸೊ ಅದರಿಂದ ಪಂಜಾಬ್ ಮತ್ತು ಹರಿಯಾಣ ರೈತರಿಗೆ ತುಂಬಾ ಅನುಕೂಲವಾಗ್ತಾ ಇದೆ. ಅದನ್ನ ನಾವು ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗೆ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಇನ್ನೊಂದು ವರ್ಕ್ ಇದೆ ಇಂದಿರಾ ಗಾಂಧಿ ಕೆನಾಲ್ ಅಂತ. ಓಕೆ, ಇಂದಿರಾ ಗಾಂಧಿ ಕೆನಾಲ್ ಏನಿದೆ ಅದು ಫೀಡರ್ ಕೆನಾಲ್. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಜನರಲ್ ಸ್ಟಡೀಸ್ ಅಲ್ಲೂ ಕೂಡ ಇದ್ರ ಕುರಿತು ಕ್ವಶನ್ಸ್ ಗಳು ಬರಬಹುದು. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಇಂದಿರಾ ಗಾಂಧಿ ಕೆನಾಲ್ ಏನಿದೆ ಇಟ್ಸ್ ಅ ಫೀಡರ್ ಕೆನಾಲ್. ಮತ್ತು ಅದನ್ನ ಯಾವ ನದಿಗೆ ಕಟ್ಟಿದ್ದಾರೆ ಅಂದ್ರೆ ನೋಡಿ, ಹರಿಕೆ ಎಂಬ ನದಿಗೆ ಕಟ್ಟಿದ್ದಾರೆ. HARIKE. ಓಕೆ, ಹರಿಕೆ ನದಿ ಏನಿದೆ ಇದು ಸೆಟ್ಲೇಜ್ ಮತ್ತು ಬಿಯಾಸ್ ನದಿ ಕೂಡಿ ಆಗುವ ಒಂದು ನದಿ ಇದು. ಓಕೆನಾ, ಸೊ ಇಲ್ಲಿ ಪಂಜಾಬ್ ರೈತರಿಗೆ ಅನುಕೂಲ ಆಗ್ತದೆ. ಇಂದಿರಾ ಗಾಂಧಿ ಚಾನಲ್ ಇಂದ ಅಥವಾ ಇಂದಿರಾ ಗಾಂಧಿ ಕೆನಾಲ್ ಇಂದ ಪಂಜಾಬ್ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಇದು ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಗೆ ಒಂದು ಎಕ್ಸಾಂಪಲ್. ಸೆಕೆಂಡ್ ಬರೋದು ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್. ನೋಡಿ, ಇರಿಗೇಷನ್ ಲ್ಯಾಂಡ್ ಏನಿದೆ 2,000 ಹೆಕ್ಟೇರ್ ಟು 10,000 ಹೆಕ್ಟೇರ್ ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ. ಸೊ ಕಾಸ್ಟ್ 0.5 to 5 crores ಒಳಗಡೆ. ಸ್ಮಾಲ್ ಇರಿಗೇಷನ್ ಪ್ರಾಜೆಕ್ಟ್ ಲೆಸ್ ದನ್ 2,000 ಹೆಕ್ಟೇರ್ ಇರಿಗೇಷನ್ ಮಾಡಿದ್ರೆ, ಲೆಸ್ ದನ್ 2,000 ಹೆಕ್ಟೇರ್ ಏರಿಯಾ ಇರಿಗೇಟೆಡ್ ಮಾಡಿದ್ರೆ ಆ ನೀರು, ಅದನ್ನ ನಾವು ಸ್ಮಾಲ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಕಾಸ್ಟ್ ಏನಿದೆ ನೋಡಿ, 25 ಲಕ್ಷದಿಂದ 50 ಲಕ್ಷ ಒಳಗೆ, ಅಂದ್ರೆ 0.25 to 0.5 crores. ಅರ್ಥ ಆಯ್ತಲ್ಲ? ಮೇಜರ್ ಇರಿಗೇಷನ್ ಅಂದ್ರೇನು, ಮೈನರ್ ಇರಿಗೇಷನ್ ಅಂದ್ರೇನು, ಮೀಡಿಯಂ ಇರಿಗೇಷನ್ ಅಂದ್ರೇನು ಅಂತ. ಓಕೆ, ನೆಕ್ಸ್ಟ್ ಒನ್ ಇಸ್ ಟೈಪ್ ಆಫ್ ಇರಿಗೇಷನ್ಸ್. ಟೈಪ್ ಆಫ್ ಇರಿಗೇಷನ್ ಅಲ್ಲಿ ನೋಡಿ, ಎರಡು ಮೇಜರ್ ಟೈಪ್ ಇದೆ. ಒಂದು ಸರ್ಫೇಸ್ ಟೈಪ್, ಇನ್ನೊಂದು ಸಬ್ ಸರ್ಫೇಸ್ ಟೈಪ್. ಸರ್ಫೇಸ್ ಟೈಪ್ ಅಂದ್ರೆ ನೋಡಿ, ಸಪ್ಲೈ ಆಫ್ ವಾಟರ್ ಟು ಓವರ್ ದ ಲ್ಯಾಂಡ್. ಈಗ ಭೂಮಿಯ ಮೇಲ್ಗಡೆ ಅಥವಾ ಸಾಯಿಲ್ ಏನಿದೆ, ಇದು ಸಾಯಿಲ್ ಅಂತ ತಿಳ್ಕೊಳ್ಳಿ. ಈ ಸಾಯಿಲ್ ಮೇಲ್ಗಡೆ ನಾವು ನೀರನ್ನ ಸಪ್ಲೈ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಸರ್ಫೇಸ್ ಇರಿಗೇಷನ್. ಅದೇ ರೀತಿ ಇನ್ನೊಂದು ಮೆಥಡ್ ಏನಿದೆ, ಸಬ್ ಸರ್ಫೇಸ್ ಇರಿಗೇಷನ್. ಸಬ್ ಸರ್ಫೇಸ್ ಇರಿಗೇಷನ್ ಇಸ್ ನಥಿಂಗ್ ಬಟ್ ಟು ಸಪ್ಲೈ ಆಫ್ ವಾಟರ್ ಟು ಬಿಲೋ ದ ಸಾಯಿಲ್. ಓಕೆ, ಸ್ವಲ್ಪ ಅಂದ್ರೆ ಒಂದು 0.5 ಮೀಟರ್ ಡೆಪ್ತ್ ಅಥವಾ 0.2 ಮೀಟರ್ ಡೆಪ್ತ್ ಒಳಗಡೆ ನಾವು ನೀರನ್ನ ಪೈಪ್ ಮೂಲಕ ಸಪ್ಲೈ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಸಬ್ ಸರ್ಫೇಸ್ ಡಯಾಗ್ರಾಮ್. ಈಗ ನೀವು ಸಬ್ ಸರ್ಫೇಸ್ ಇರಿಗೇಷನ್ ಫಸ್ಟ್ ಡಯಾಗ್ರಾಮ್ ನೋಡಿ, ಈಗ ಏನ್ ಬಂತು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ, ಇದು ಸರ್ಫೇಸ್ ಇರಿಗೇಷನ್. ನೀವು ಕಾಣಬಹುದು, ಭೂಮಿಯ ಮೇಲ್ಗಡೆ ನಾವು ನೀರನ್ನ ಸಪ್ಲೈ ಮಾಡ್ತಾ ಇದ್ದೇವೆ ಟು ಗ್ರೋ ಅ ಕ್ರಾಪ್ಸ್. ಈ ಕಡೆ ನೋಡಿ ರೈಟ್ ಸೈಡ್ ಅಲ್ಲಿ ಇದೇನಿದೆ, ಭೂಮಿಯ ಆಳದಲ್ಲಿ ಅಂದ್ರೆ ನಿಯರ್ಲಿ ಬೇರು ಏನಿದೆ ಅದರ ಮಟ್ಟದಲ್ಲಿ ನೀರನ್ನ ಪೈಪ್ ಮುಖಾಂತರ ನಾವು ಸಪ್ಲೈ ಮಾಡ್ತೇವಲ್ವಾ, ಇದನ್ನ ಸಬ್ ಸರ್ಫೇಸ್ ಇರಿಗೇಷನ್ ಅಂತ ಕರೀತಾರೆ. ಸಬ್ ಸರ್ಫೇಸ್ ಇರಿಗೇಷನ್ ಅಲ್ಲಿ ಎರಡು ಟೈಪ್ ಇದೆ. ಒಂದು ನ್ಯಾಚುರಲ್ ಆಗಿ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಆಗು ನಾವು ಮಾಡಬಹುದು. ಈಗ ಈ ಡಯಾಗ್ರಾಮ್ ಏನಿದೆ ಇದು ಆರ್ಟಿಫಿಷಿಯಲ್ ಆಗಿದೆ. ಓಕೆನಾ, ನೆಕ್ಸ್ಟ್ ಒನ್ ಮೆಥಡ್ ಆಫ್ ಇರಿಗೇಷನ್. ಈಗ ಟೈಪ್ ಆಫ್ ಇರಿಗೇಷನ್ ಬಗ್ಗೆ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ನಾವು ಒಂದೊಂದೇ ಮೆಥಡ್ ಆಫ್ ಇರಿಗೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಮೆಥಡ್ ನೋಡಿ, ಫ್ರೀ ಫ್ಲಡ್ಡಿಂಗ್. ಫ್ರೀ ಫ್ಲಡ್ಡಿಂಗ್ ಅಂದ್ರೆ ಏನು? ಇನ್ ದಿಸ್ ಮೆಥಡ್ ಡಿಚಸ್ ಆರ್ ಎಕ್ಸ್ಕವೇಟೆಡ್ ಇನ್ ದ ಫೀಲ್ಡ್ ಅಂಡ್ ವಾಟರ್ ಇಸ್ ಅಲೌಡ್ ಟು ಫ್ಲೋ. ಓಕೆ, ಕೆಲವೊಂದು ಡಿಚಸ್ ನ ಅಂದ್ರೆ
ಒಂದು ಡಿಚಸ್ ಅಂದ್ರೆ ಏನು ಬೇರೆ ಅರ್ಥ ಅಲ್ಲ, ಜಸ್ಟ್ ಗುಂಡಿಯನ್ನ ತೆಗಿತಾರೆ ಸೊ ದಟ್ ನೀರು ಅದ್ರ ಮೂಲಕ ಫ್ಲೋ ಆಗ್ತದೆ. ಈಗ ನೀವು ನೋಡ್ಬೋದು ಇಲ್ಲಿ ನೋಡಿ, ಇದು ಮೇನ್ ಸಪ್ಲೈ ಏನಿದೆ, ಇದು ಮೇನ್ ಸಪ್ಲೈ, ಮೇನ್ ಕೆನಾಲ್ ನಿಮ್ಗೆ ಇಲ್ಲಿ ಕಾಣ್ಬೋದು ನೋಡಿ, ಮೇನ್ ಸಪ್ಲೈ ಇದು ಫಸ್ಟ್ ಉದ್ದ ಇರೋ ಲೈನು. ನೆಕ್ಸ್ಟ್ ಕ್ರಾಸ್ ಲೈನ್ ಏನಿದೆ ನೋಡಿ, ಔಟ್ಲೆಟ್ಸ್ ಮತ್ತು ಸಬ್ಸಿಡರಿ ಡಿಚಸ್ ನ ಅಲ್ಲಿ ಡಿಗ್ ಮಾಡಿದ್ದಾರೆ. ಓಕೆ, ಇನ್ ದಿಸ್ ಮೆಥಡ್ ಇಸ್ ಯೂಸ್ಡ್ ಫಾರ್ ಅ ಕ್ಲೋಸ್ ಗ್ರೋವಿಂಗ್ ಕ್ರಾಪ್ಸ್ ವೇರ್ ಲ್ಯಾಂಡ್ ಇಸ್ ಸ್ಟೀಪ್. ನೋಡಿ, ಲ್ಯಾಂಡ್ ಸ್ವಲ್ಪ ಸ್ಟೀಪ್ ಆಗಿದ್ರೆ ಈ ಮೆಥಡ್ ನಾವು ಯೂಸ್ ಮಾಡ್ತೇವೆ. ದಿಸ್ ಮೆಥಡ್ ಇಸ್ ಯೂಸ್ಡ್ ಇನ್ ರೋಲಿಂಗ್ ಲ್ಯಾಂಡ್. ಓಕೆ, ವಾಟರ್ ಅಪ್ಲಿಕೇಶನ್ ಎಫಿಷಿಯನ್ಸಿ ಲೋ. ನೀರು ಏನು ಅಪ್ಲೈ ಮಾಡ್ತೀರಾ ಅದ್ರದ್ದು ಎಫಿಷಿಯನ್ಸಿ ತುಂಬಾ ಲೋ ಆಗಿರ್ತದೆ, ಬಿಕಾಸ್ ಇದು ಫ್ರೀ ಫ್ಲಡ್ಡಿಂಗ್ ಆಗ್ತದೆ. ಅಂದ್ರೆ ಸುಮ್ಮನೆ ನೀರನ್ನ ಹರಿಸ್ತಾ ಇರ್ತೇವೆ ನಾವು, ಅದು ಚೆನ್ನಾಗಿ ಯುಟಿಲೈಸೇಷನ್ ಆಗಲ್ಲ. ಅಂದ್ರೆ ಇರಿಗೇಷನ್ ಎಫಿಷಿಯನ್ಸಿ ಏನು ಬರ್ತದೆ, ಇಟ್ ವಿಲ್ ಕಮ್ ಲೋ. ಓಕೆ, ಈಗ ಇರಿಗೇಷನ್ ಎಫಿಷಿಯನ್ಸಿ ಅಂದ್ರೆ ಏನು, ಅದರ ಟೈಪ್ ಏನಿದೆ ಅದನ್ನೆಲ್ಲವನ್ನು ನೀವು ಮುಂದೆ ತಿಳ್ಕೊಳ್ತೀರಾ. ಬಟ್ ಎಟ್ ಪ್ರೆಸೆಂಟ್ ತಿಳ್ಕೊಳ್ಳಿ, ಎಫಿಷಿಯನ್ಸಿ ಲೋ ಆಗಿರ್ತದೆ ನೀರು ಹರಿಸಿರೋದು, ಅಂದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ ಅಂತ. ಓಕೆನಾ. ನೆಕ್ಸ್ಟ್ ಒನ್, ಮೆಥಡ್ ಆಫ್ ಇರಿಗೇಷನ್ ಅಲ್ಲಿ ಸೆಕೆಂಡ್ ಮೆಥಡ್ ಯಾವುದು ಅಂತ ತಿಳ್ಕೊಳ್ಳೋಣ. ನೋಡಿ, ಸೆಕೆಂಡ್ ಮೆಥಡ್ ಏನಿದೆ, ಬಾರ್ಡರ್ ಫ್ಲಡ್ಡಿಂಗ್ ಮೆಥಡ್ ಅಂತ ಕರೀತಾರೆ. ಸೆಕೆಂಡ್ ಮೆಥಡ್ ಬಾರ್ಡರ್. ಇನ್ ದಿಸ್ ಮೆಥಡ್ ಲ್ಯಾಂಡ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸ್ಟ್ರಿಪ್ಸ್ ಸಪರೇಟೆಡ್ ಬೈ ದ ಲೋ ಲೀವ್ಸ್ ಕಾಲ್ಡ್ ಬಾರ್ಡರ್ಸ್. ಓಕೆ, ನೋಡಿ, ಲ್ಯಾಂಡ್ ಏನಿದೆ ಇಟ್ಸ್ ಡಿವೈಡ್ ಇಂಟು ನಂಬರ್ ಆಫ್ ಸ್ಟ್ರಿಪ್ಸ್. ನೋಡಿ, ಈ ತರ ಡಿವೈಡ್ ಮಾಡ್ತಾರೆ ಸ್ಟ್ರಿಪ್ಸ್. ನೆಕ್ಸ್ಟ್ ಇಲ್ಲಿ ನೀರನ್ನು ಹರಿಸ್ತಾರೆ. ಓಕೆನಾ. ವಿ ಕಾಲ್ ಇಟ್ ಅಸ್ ಬಾರ್ಡರ್ ಫ್ಲಡ್ಡಿಂಗ್. ವಾಟರ್ ಇಸ್ ಅಲೌಡ್ ಟು ಫ್ಲೋ ಫ್ರಮ್ ಅ ಸಪ್ಲೈ ಡಿಚಸ್ ಇಂಟು ಸ್ಟ್ರಿಪ್ಸ್. ಎಲ್ಲಿಂದ ನೀರು ಸಪ್ಲೈ ಆಗಿರ್ತದೆ ಅಲ್ಲಿಂದ ಸ್ಟ್ರಿಪ್ಸ್ಗೆ ನಾವು ವಾಟರ್ನ ಫ್ಲೋ ಮಾಡ್ತೇವೆ. ವಿ ಕಾಲ್ ಇಟ್ ಆಸ್ ಬಾರ್ಡರ್ ಫ್ಲಡ್ಡಿಂಗ್. ಥರ್ಡ್ ಒನ್, check flooding. What is mean by check flooding? Check flooding is a similar to ordinary flooding except that the water is controlled by surrounding checks area with low and flat leaves. ನೋಡಿ, ವಾಟರ್ ಚೆಕ್ ಫ್ಲಡ್ಡಿಂಗ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಟೈಪ್ ಸಿಮಿಲರ್ ಟು ಆರ್ಡಿನರಿ ಫ್ಲಡ್ಡಿಂಗ್ ಏನಿದೆ ಅದೇ ತರ ಇರ್ತದೆ, ಬಟ್ ಚೆಕ್ ವಾಲ್ ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇಟ್ ವಿಲ್ ಕಂಟ್ರೋಲ್ ದ ವಾಟರ್ ಫ್ಲೋ ಟು ದ ಸಾಯಿಲ್. ಓಕೆನಾ. ನೆಕ್ಸ್ಟ್ ಒನ್, ಕ್ಲೋಸ್ ಗ್ರೋವಿಂಗ್ ಕ್ರಾಪ್ಸ್ ಸಚ್ ಆಸ್ ಜೋವರ್ ಆರ್ ಪ್ಯಾಡಿ ಆರ್ ಪ್ರಿಫರ್ಡ್. ನೋಡಿ, ಕ್ಲೋಸ್ ಗ್ರೋವಿಂಗ್ ಕ್ರಾಪ್ಸ್ ಸಚ್ ಆಸ್ ಜೋವರ್ ಅಂದ್ರೆ ಜೋಳ, ಪ್ಯಾಡಿ ಅಂದ್ರೆ ಭತ್ತವನ್ನ ಬೆಳಿಬಹುದು ಚೆಕ್ ಫ್ಲಡ್ಡಿಂಗ್ ಅಲ್ಲಿ. ಚೆಕ್ ಫ್ಲಡ್ಡಿಂಗ್ ಯೂಸ್ ಮಾಡಿ ಜೋಳ ಮತ್ತು ಭತ್ತವನ್ನ ಬೆಳಿಬಹುದು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಒನ್ ಇಸ್ ಫ್ಯೂರೋ ಮೆಥಡ್. ನೋಡಿ, ಫ್ಯೂರೋ ಮೆಥಡ್ ಏನಿದೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿ ನೋಡಬಹುದು ಈ ಡಯಾಗ್ರಾಮ್ ಅಲ್ಲಿ, ಇದು ಫ್ಯೂರೋ ಮೆಥಡ್. ಓಕೆ, ನೀವು ಇದು ಗದ್ದೆಯಲ್ಲೇ ಮಾಡ್ತಾ ಇರೋದು, ಅದೇ ಡಯಾಗ್ರಾಮ್ ನ ಹಾಕಿದ್ದೇವೆ. ಸೊ ನೀವು ಈಸಿಲಿ ವಿಜುವಲೈಸ್ ಮಾಡಬಹುದು ಫ್ಯೂರೋ ಮೆಥಡ್ ಅಂದ್ರೆ ಏನು ಅಂತ. Furrow method for irrigation is, in this method water is applied to the land to be irrigated by series of long narrow of filled channels called furrows. ನೋಡಿ, series of long channels ಇದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, series of ಈ ಚಾನಲ್ ಇದು ಇಲ್ಲಿ ಕಾಣ್ತಾ ಇರ್ಬೋದಲ್ವಾ ನಿಮಗೆ. ಸೊ ಇಲ್ಲಿ ನೋಡಿ, ಸೀರೀಸ್ ಆಫ್ ಲ್ಯಾಂಡ್ ಗೆ ಚಾನಲ್ ನ ಕ್ರಿಯೇಟ್ ಮಾಡಿದ್ದಾರೆ. ವಿ ಕಾಲ್ ಇಟ್ ಆಸ್ ಫ್ಯೂರೋಸ್ ವಿಚ್ ಆರ್ ಡಗ್ ಎಟ್ ದ ಲ್ಯಾಂಡ್ ಎಟ್ ದ ರೆಗ್ಯುಲರ್ ಇಂಟರ್ವಲ್ ಗೆ ಅದನ್ನ ಡಗ್ ಮಾಡಿರ್ತಾರೆ. ಓಕೆ, ಅದನ್ನೇ ನಾವು ಫ್ಯೂರೋಸ್ ಅಂತ ಕರೆಯೋದು. ಕಾಮನ್ಲಿ ಯೂಸ್ಡ್ ಫಾರ್ ಅ ಕ್ರಾಪ್ ಸಚ್ ಆಸ್, ನೋಡಿ ಯಾವ ಕ್ರಾಪ್ಗೆ ಯೂಸ್ ಮಾಡ್ತಾರೆ ಫ್ಯೂರೋಸ್ ಮೆಥಡ್ ನ ಅಂದ್ರೆ ಮೇಜ್, ಕಾಟನ್ ಅಂದ್ರೆ ಹತ್ತಿ, ಪೊಟ್ಯಾಟೊ, ಆಲೂಗಡ್ಡೆ, ಗ್ರೌಂಡ್ ನಟ್, ಶುಗರ್ ಬೀಟ್ ಅಂದ್ರೆ ಸಕ್ಕರೆ ಆಲೂಗಡ್ಡೆ ಅಂತಾನು ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಶುಗರ್ ಕೇನ್ ಅಂದ್ರೆ ಕಬ್ಬು, ಟೊಬ್ಯಾಕೊ ಅಂದ್ರೆ ತಂಬಾಕು. ಈ ಬೆಳೆಗಳಿಗೆ ನಾವು ಫ್ಯೂರೋ ಮೆಥಡ್ ನ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಒನ್, ಮೆಥಡ್ ಆಫ್ ಇರಿಗೇಷನ್ ಅಲ್ಲಿ ನೆಕ್ಸ್ಟ್ ಮೆಥಡ್, ಫಿಫ್ತ್ ಮೆಥಡ್, ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡ್ ಅಥವಾ ಇದನ್ನ ಓವರ್ ಹೆಡ್ ಮೆಥಡ್ ಅಂತಾನು ಕರೀತಾರೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಪ್ರೊವೈಡ್ಸ್ ಮೋರ್ ಲ್ಯಾಂಡ್ ಫಾರ್ ಕ್ರಾಪಿಂಗ್ ಅಂಡ್ 80% ವಾಟರ್ ಎಫಿಷಿಯನ್ಸಿ. ನೋಡಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಏನಿದೆ, ನೀವು ನೀರನ್ನ ಸ್ಪ್ರಿಂಕ್ಲರ್ ಮೆಥಡ್ ಅಲ್ಲಿ ಅಂದ್ರೆ ಒಂಥರ ಕಾರಂಜಿಲಿ ಈ ತರ ಫ್ಲೋ ಮಾಡಿದ್ರೆ ಬೆಳೆಗಳಿಗೆ ವಾಟರ್ ಎಫಿಷಿಯನ್ಸಿ ಏನಿದೆ ತುಂಬಾ ಚೆನ್ನಾಗಿ ಬರ್ತದೆ. ಯಾವ್ಯಾವ ಬೆಳೆಗಳನ್ನ ಬೆಳಿಬಹುದು ಸ್ಪ್ರಿಂಕ್ಲರ್ ಮೆಥಡ್ ಅಲ್ಲಿ ಅಂದ್ರೆ ರೈಸು, ಜೂಟ್, ಸ್ಟ್ಯಾಂಡಿಂಗ್ ವಾಟರ್ ಇಸ್. ನೋಡಿ, ರೈಸ್ ಮತ್ತು ಜೂಟ್ನ ಬೆಳಿಬಹುದು. ದ ಬೆಸ್ಟ್ ಸೂಟೇಬಲ್ ಫಾರ್ ವೆರಿ ಲೈಟ್ ಸಾಯಿಲ್ ತುಂಬಾ ಲೈಟ್ ಇರಬೇಕು, ಬಿಕಾಸ್ ಏನಿದೆ ಇದು ಪರ್ಕ್ಯುಲೇಷನ್ ಆಗಲ್ಲ, ಬಿಕಾಸ್ ಪ್ರೆಷರ್ ಇರಲ್ಲ ವಾಟರ್ ಅಲ್ಲಿ. ಸೊ ಅದರಿಂದ ಸಾಯಿಲ್ ವೆರಿ ಲೈಟ್ ಇರಬೇಕು. ನಾಟ್ ಸೂಟೇಬಲ್ ಸಾಯಿಲ್ ವಿತ್ ಲೋ ಇನ್ಫಿಲ್ಟ್ರೇಷನ್ ರೇಟ್. ನೋಡಿ, ಈಗ ಒಂದು ಸಾಯಿಲ್ ಇದೆ ಅಂತ ತಿಳ್ಕೊಳ್ಳಿ, ಅದು ಇನ್ಫಿಲ್ಟ್ರೇಷನ್ ರೇಟ್ ಹೈ ಇದ್ರೆ ನಿಮ್ದೇನಿದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಡ್ರಾಪ್ ಅಲ್ಲಿ ಬೀಳ್ತದಲ್ವಾ, ಅದು ಪರ್ಕ್ಯುಲೇಷನ್ ಆಗಲ್ಲ. ಹಾಗಾಗಿ ನಾಟ್ ಸೂಟೇಬಲ್ ಫಾರ್ ಸಾಯಿಲ್ ವಿತ್ ಇನ್ಫಿಲ್ಟ್ರೇಷನ್, ಲೋ ಇನ್ಫಿಲ್ಟ್ರೇಷನ್ ರೇಟ್. ಯಾವಾಗೂ ಏನಿರಬೇಕು, ಪರ್ಮಿಯಾಬಿಲಿಟಿ ಆಫ್ ಸಾಯಿಲ್ ಶುಡ್ ಬಿ ಜಾಸ್ತಿ ಇದ್ರೆ ಮಾತ್ರ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ನ ಬಳಸಬಹುದು. ನೆಕ್ಸ್ಟ್ ಒನ್ ಇಸ್ ಡ್ರಿಪ್ ಇರಿಗೇಷನ್. ವಾಟರ್ ಅಂಡ್ ಫರ್ಟಿಲೈಸರ್ is slowly and directly applied to the root zone of the plant. ಡ್ರಿಪ್ ಇರಿಗೇಷನ್ ನೀವು ನೋಡಬಹುದು. ನೋಡಿ, ಇಲ್ಲಿ ರೂಟ್ ಝೋನ್ ಆಫ್ ಪ್ಲಾಂಟ್ ಡೈರೆಕ್ಟ್ ಅಪ್ಲೈ ಮಾಡ್ತಾ ಇದ್ದಾರೆ ರೂಟ್ ಝೋನ್ ಆಫ್ ಪ್ಲಾಂಟ್ ಗೆ. ಸೊ ವಿ ಕಾಲ್ ಇಟ್ ಆಸ್ ಡ್ರಿಪ್ ಇರಿಗೇಷನ್. ಬೆಸ್ಟ್ ಸೂಟೆಡ್ ಫಾರ್ ಅ ರಾ ಕ್ರಾಪ್ಸ್ ಲೈಕ್ ನೋಡಿ ಗ್ರೇಪ್ಸ್, ದ್ರಾಕ್ಷಿ, ಟೊಮೆಟೊ, ಕ್ಯಾಬೇಜ್, ಕಾರ್ನ್ ಮತ್ತು ವಿವಿಧ ರೀತಿಯ ಹಣ್ಣಿನ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಏನಿದೆ ಚೆನ್ನಾಗಿ ಹೊಂದ್ಕೊಳ್ತದೆ. ಓಕೆನಾ. ಇಂಪಾರ್ಟೆಂಟ್ ಪಾಯಿಂಟ್ ಈಸ್
ವಾಟರ್ ರಿಕ್ವೈರ್ಮೆಂಟ್ ಆಫ್ ಕ್ರಾಪ್. ನೋಡಿ ಇಷ್ಟುವರೆಗೂ ಏನು ತಿಳ್ಕೊಂಡಿದ್ದೀರಾ ಇದು ಇಂಟ್ರಡಕ್ಷನ್ ಪಾರ್ಟ್ ಆಯಿತು. ಈಗ ನೆಕ್ಸ್ಟ್ ಬರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಈಗ ಬೆಳೆಗಳನ್ನ ಎರಡು ಪ್ರಕಾರದಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಖಾರಿಫ್ ಕ್ರಾಪ್ ಅಂತ, ಮತ್ತೊಂದು ರಾಬಿ ಕ್ರಾಪ್ ಅಂತ. ಈಗ ಖಾರಿಫ್ ಕ್ರಾಪ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಖಾರಿಫ್ ಕ್ರಾಪ್ ಈಸ್ ನಥಿಂಗ್ ಬಟ್ ಇಟ್ಸ್ ಆಲ್ಸೋ ನೋನ್ ಆಸ್ ಮಾನ್ಸೂನ್ ಕ್ರಾಪ್. ಖಾರಿಫ್ ಕ್ರಾಪ್ ನ ಮಾನ್ಸೂನ್ ಕ್ರಾಪ್ ಅಂತಾನೂ ಕರೀತಾರೆ. ಸೋನ್ ಎಟ್ ದ ಬಿಗಿನಿಂಗ್ ಆಫ್ ದ ರೇನಿ ಸೀಸನ್. ಅಂದ್ರೆ ಸೋನ್ ಅಂದ್ರೆ ಏನ್ ಹೇಳಿ, ಬಿಗಿನಿಂಗ್ ಆಫ್ ದ ರೇನಿ ಸೀಸನ್ ಅಲ್ಲಿ ಇದನ್ನ ಬಿತ್ತನೆ ಮಾಡ್ತಾರೆ ಅಂತ. ಈಗ ಬೀಜನ ಬಿತ್ತನೆ ಮಾಡ್ತಾರಲ್ವಾ, ಸೊ ದಟ್ ಆಮೇಲೆ ಅದು ಬೆಳೆ ಬೆಳೀತದೆ. ಅದನ್ನ ಬಿತ್ತನೆ ಮಾಡೋದನ್ನ ನಾವು ಇಂಗ್ಲಿಷ್ ಅಲ್ಲಿ ಸೋನ್ ಅಂತ ಕರಿತೇವೆ. ಓಕೆ, ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ವಾಟರ್ ಅಂಡ್ ಹಾಟ್ ವೆದರ್ ಟು ಗ್ರೋ. ನೋಡಿ ಖಾರಿಫ್ ಕ್ರಾಪ್ ಹೇಗಿರ್ತದೆ, ಅದ್ರದ್ದು ಒಂದು ಲಕ್ಷಣಗಳಂದ್ರೆ ರಿಕ್ವೈರ್ಸ್ ಅ ಲಾಟ್ ಆಫ್ ವಾಟರ್ ಅಂಡ್ ಹಾಟ್ ವೆದರ್, ಸ್ವಲ್ಪ ಹಾಟ್ ವೆದರ್ ಆಗಿರಬೇಕು ಟು ಗ್ರೋ. ಹಾರ್ವೆಸ್ಟಿಂಗ್ ಮಂತ್ ಫ್ರಮ್ ಸೆಪ್ಟೆಂಬರ್ ಟು ಅಕ್ಟೋಬರ್. ನೋಡಿ ಸೋನ್ ಎಟ್ ಬಿಗಿನಿಂಗ್ ಆಫ್ ದ ರೇನಿ ಸೀಸನ್ ಅಂದ್ರೆ ಮೇ ಜೂನ್ ಟೈಮಲ್ಲಿ ಅದನ್ನ ಸೋನ್ ಮಾಡ್ತಾರೆ. ಮತ್ತು ಹಾರ್ವೆಸ್ಟ್ ಅಂದ್ರೆ ನೆಕ್ಸ್ಟ್ ಅದು ನಮಗೆ ಬೆಳೆ ಬೆಳೆದು ಕಟಾವು ಮಾಡ್ತೇವೆ ಅಂತಾರಲ್ವಾ, ಬಿತ್ತನೆ ಆದ ನಂತರ ಕೊನೆಗೆ ಕಟಾವು ಮಾಡೋದು, ಹಾರ್ವೆಸ್ಟಿಂಗ್ ಮಾಡೋದು ಮಂತ್ ಸೆಪ್ಟೆಂಬರ್ ಟು ಅಕ್ಟೋಬರ್ ಮಂತ್ ಅಲ್ಲಿ. ಓಕೆ, ಮೇಜರ್ ಕ್ರಾಪ್ಸ್ ಇದು ನೆನ್ಪಿಡ್ಲೇಬೇಕು. ರೈಸ್ ಅಂದ್ರೆ ಭತ್ತ, ಕಾಟನ್, ಜೋವರ್, ಬಾಜ್ರಾ. ನೋಡಿ ಮತ್ತು ಜೋಳ, ಅಕ್ಕಿ ಮತ್ತು ಕಾಟನ್ ಅಂದ್ರೆ ಹತ್ತಿ. ಇದು ಮತ್ತೊಂದೇನಂದ್ರೆ ಶುಗರ್ ಕೇನ್ ಕೂಡ ಖಾರಿಫ್ ಕ್ರಾಪ್ ಅಂತಾನೆ ಕರೆಯೋದು. ಬಟ್ ಕೆಲವೊಂದು ಬುಕ್ ಅಲ್ಲಿ ಶುಗರ್ ಕೇನ್ ನ ಪೆರಿನಿಯಲ್ ಕ್ರಾಪ್ ಅಂತ ಕೊಟ್ಟಿದ್ದಾರೆ. ಸೊ ಬಟ್ ಇಟ್ಸ್ ಆಲ್ಸೋ ಅ ಖಾರಿಫ್ ಕ್ರಾಪ್. ಓಕೆ, ನೆನ್ಪಿಡಿ ಇಷ್ಟು. ನೆಕ್ಸ್ಟ್ ಒನ್ ಇಸ್ ರಾಬಿ ಕ್ರಾಪ್. ರಾಬಿ ಕ್ರಾಪ್ ಅಂದ್ರೆ ಏನು? ರಾಬಿ ಕ್ರಾಪ್ ಆರ್ ರಾಬಿ ಹಾರ್ವೆಸ್ಟ್ ಆಲ್ಸೋ ನೋನ್ ಎಸ್ ವಿಂಟರ್ ಕ್ರಾಪ್ಸ್. ನೋಡಿ ಖಾರಿಫ್ ಕ್ರಾಪ್ ಏನಿದೆ ಇಟ್ಸ್ ಅ ಮಾನ್ಸೂನ್ ಕ್ರಾಪ್, ಬಟ್ ರಾಬಿ ಕ್ರಾಪ್ಸ್ ಆರ್ ವಿಂಟರ್ ಕ್ರಾಪ್ಸ್. ಅಗ್ರಿಕಲ್ಚರ್ ಕ್ರಾಪ್ಸ್ ದಟ್ ಆರ್ ಸೋನ್ ಇನ್ ವಿಂಟರ್. ನೋಡಿ ಇದನ್ನ ಯಾವಾಗ ನೆಡೋದು ನಾವು, ವಿಂಟರ್ ಟೈಮ್ ಅಲ್ಲಿ ಇದನ್ನ ನಾವು ಸೋನ್ ಮಾಡೋದು. ಅಂಡ್ ಹಾರ್ವೆಸ್ಟಿಂಗ್ ಇನ್ ದ ಸ್ಪ್ರಿಂಗ್, ಮಾರ್ಚ್ ಟು ಏಪ್ರಿಲ್ ಅಲ್ಲಿ ನಾವು ಇದನ್ನ ಕಟಾವು ಮಾಡೋದು. ವಾರ್ಮ್ ಕ್ಲೈಮೇಟ್ ಫಾರ್ ಸೀಡ್ ಜರ್ಮಿನೇಷನ್ ಅಂಡ್ ಕೋಲ್ಡ್ ಕ್ಲೈಮೇಟ್ ಫಾರ್ ಗ್ರೋತ್ ಆಫ್ ಕ್ರಾಪ್ಸ್ ಆರ್ ನಾಟ್ ಎಫೆಕ್ಟೆಡ್ ಬೈ ರೇನ್. ನೋಡಿ ರೇನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ರಾಬಿ ಕ್ರಾಪ್ಗೆ. ಓಕೆನಾ, ಎಕ್ಸಾಂಪಲ್ಸ್ ಆರ್ ಗ್ರಾಮ್, ವೀಟ್, ಬಾರ್ಲಿ ಮತ್ತು ಪೀಸ್. ಈ ತರ ನೀವು ಡಿಫ್ರೆಂಟ್ ಎಕ್ಸಾಂಪಲ್ ನ ತಿಳ್ಕೊಳ್ಬೇಕು, ಯಾವುದು ರಾಬಿ ಕ್ರಾಪ್ ಯಾವುದು ಖಾರಿಫ್ ಕ್ರಾಪ್ ಅಂತ. ಬಿಕಾಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈಗ ರೈಸ್ ಇಸ್ ಅ ಖಾರಿಫ್ ಕ್ರಾಪ್. ಓಕೆ, ಅಥವಾ ಖಾರಿಫ್ ಕ್ರಾಪ್ಗೆ ಇದ್ರ ಕೆಳಗಿನಲ್ಲಿ ಯಾವುದು ಎಕ್ಸಾಂಪಲ್, ಅಥವಾ ರಾಬಿ ಕ್ರಾಪ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಎಕ್ಸಾಂಪಲ್. ಈ ತರ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇದೆ. ಓನ್ಲಿ ಫಾರ್ ಸಿವಿಲ್ ಅಲ್ಲ, ಜನರಲ್ ಸ್ಟಡೀಸ್ ಅಲ್ಲೂ ಕೂಡ ತುಂಬಾ ಕ್ವಶನ್ಸ್ಗಳು ರಾಬಿ ಮತ್ತು ಖಾರಿಫ್ ಕ್ರಾಪ್ಗಳ ಮೇಲೆ ಬಂದಿದೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಪೀಸು, ಕೆಳಗಡೆ ವೀಟ್. ವಾಟರ್ ರಿಕ್ವೈರ್ಮೆಂಟ್ ಆಫ್ ಕ್ರಾಪ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿವೆ, ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಇಸ್ ಅ ಕ್ರಾಪ್ ಪೀರಿಯಡ್. ಕ್ರಾಪ್ ಪೀರಿಯಡ್ ಅಂದ್ರೆ ಏನು? ಇಟ್ಸ್ ದ ಟೈಮ್ ಬಿಟ್ವೀನ್ ಸೋವಿಂಗ್ ಆಫ್ ಕ್ರಾಪ್ ಅಂಡ್ ಹಾರ್ವೆಸ್ಟಿಂಗ್. ಅಂದ್ರೆ ಬೀಜ ಬಿತ್ತನೆ ಮಾಡುವುದು ಮತ್ತು ಕೊನೆಗೆ ಕಟಾವು ಮಾಡುವ ನಡುವೆ ಇರುವ ಸಮಯವನ್ನ ನಾವು ಕ್ರಾಪ್ ಪೀರಿಯಡ್ ಅಂತ ಕರಿತೇವೆ. ಇಟ್ಸ್ ಅ ಟೈಮ್ ಬಿಟ್ವೀನ್ ಸೋವಿಂಗ್ ಆಫ್ ಕ್ರಾಪ್ ಅಂಡ್ ಹಾರ್ವೆಸ್ಟಿಂಗ್. ಓಕೆನಾ, ನೆಕ್ಸ್ಟ್ ಇರೋದು ನೋಡಿ ಬೇಸ್ ಪೀರಿಯಡ್. ವಾಟ್ ಈಸ್ ಮೀನ್ ಬೈ ಬೇಸ್ ಪೀರಿಯಡ್? ಬೇಸ್ ಪೀರಿಯಡ್ ಇಟ್ಸ್ ಅ ಟೈಮ್ ಬಿಟ್ವೀನ್ ಫಸ್ಟ್ ವಾಟರಿಂಗ್ ಅಂಡ್ ಲಾಸ್ಟ್ ವಾಟರಿಂಗ್ ಡನ್ ಬಿಫೋರ್ ಹಾರ್ವೆಸ್ಟಿಂಗ್. ಒಂದ್ಸಲ ಬೀಜವನ್ನ ನೆಟ್ಟಾದ ನಂತರ ನಾವು ಯಾವಾಗ ಫಸ್ಟ್ ನೀರನ್ನ ವಾಟರಿಂಗ್ ಮಾಡ್ತೇವೆ ಫಸ್ಟ್ ಟೈಮ್, ಅಂಡ್ ಮತ್ತು ಲಾಸ್ಟ್ ಬಿಫೋರ್ ಕಟಿಂಗ್ ಯಾವಾಗ ನಾವು ನೀರನ್ನ ಹಾಕ್ತೇವೆ, ವಿ ಕಾಲ್ ಇಟ್ ಅಸ್ ದಟ್ ಪೀರಿಯಡ್, ವಿ ಕಾಲ್ ಇಟ್ ಅಸ್ ಬೇಸ್ ಪೀರಿಯಡ್. ನೆಕ್ಸ್ಟ್ ಒನ್ ಇಸ್ ಡ್ಯೂಟಿ. ವಾಟ್ ಈಸ್ ಮೀನ್ ಬೈ ಡ್ಯೂಟಿ? ಇಟ್ಸ್ ದ ಎಕ್ಸ್ಪ್ರೆಸ್ಡ್ ಇನ್ ಹೆಕ್ಟೇರ್ ಪರ್ ಕ್ಯೂಮೆಕ್. ಇದು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಹೆಕ್ಟೇರ್ ಪರ್ ಕ್ಯೂಮೆಕ್ ಅಂದ್ರೆ ಹೆಕ್ಟೇರ್ ಪರ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಕ್ಯೂಮೆಕ್ ಅಂದ್ರೆ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಯೂನಿಟ್ ನೋಡಿ ಡ್ಯೂಟಿ ಇದು ಹೆಕ್ಟೇರ್ ಪರ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಥವಾ ಹೆಕ್ಟೇರ್ ಪರ್ ಕ್ಯೂಮೆಕ್. ಇಟ್ಸ್ ಅ ಏರಿಯಾ ಆಫ್ ಲ್ಯಾಂಡ್ in a hectare that can be irrigated when 1 cubic of water is supplied throughout the entire base period. Throughout entire base period 1 cubic of water na 1 hectare of land ge. Okay, it's the area of land hectare that can be okay, it's the area of land. ಎಷ್ಟು ನಾವು area of land na irrigate ಮಾಡಬಹುದು by 1 cubic of water in entire base period, we call it as duty. Next one is important point, delta. What is meant by delta? It's the total depth of water applied over a irrigated land at a different watering through entire base period. Delta is nothing but it's a total depth of water applied over a irrigated land at different watering throughout entire base period. Next ನಾವು ಫಾರ್ಮುಲಾನ ನೋಡೋಣ. ಡ್ಯೂಟಿ, ಡೆಲ್ಟಾ ಮತ್ತು ಬೇಸ್ ಪೀರಿಯಡ್ ಇರುವ ರಿಲೇಶನ್ಶಿಪ್ ನ ನೋಡೋಣ. ಸೊ ನೋಡಿ ಇಕ್ವೇಶನ್ ನ ನೋಡಿ, ಡೆಲ್ಟಾ ಇಸ್ ಈಕ್ವಲ್ ಟು ಓಕೆ, ಡೆಲ್ಟಾ ಇಸ್ ಈಕ್ವಲ್ ಟು 8.64 ಬಿ ಬೈ ಡಿ. ಅಂದ್ರೆ 8.64 ಬೇಸ್ ಪೀರಿಯಡ್ ಡಿವೈಡೆಡ್ ಬೈ ಡ್ಯೂಟಿ. ಓಕೆ, ಡೆಲ್ಟಾ ಇಸ್ ಈಕ್ವಲ್ ಟು 8.64 ಬಿ ಡಿವೈಡೆಡ್ ಬೈ ಡಿ. ಅಲ್ಲಿ ಡೆಲ್ಟಾ ಇನ್ ಮೀಟರ್ಸ್, ಬೇಸ್ ಪೀರಿಯಡ್ ಇನ್ ಡೇಸ್, ಡ್ಯೂಟಿ ಇನ್ ಹೆಕ್ಟರ್ ಮೀಟರ್ ಕ್ಯೂಬ್ ಬೈ ಸೆಕೆಂಡ್. ಓಕೆ,
ಇದು ನೋಡಿ ಡೆಲ್ಟಾ ಸಿಂಬಾಲ್ ಇದು ಡಿ ಅಂದ್ರೆ ಡ್ಯೂಟಿ, ಬಿ ಅಂದ್ರೆ ಬೇಸ್ ಪೀರಿಯಡ್. ಸೊ ಇಲ್ಲಿ ಏನಿರ್ತದೆ, ಡೆಲ್ಟಾ ಮೀಟರ್ ಅಲ್ಲಿ ಇರ್ತದೆ, ಬೇಸ್ ಪೀರಿಯಡ್ ಇನ್ ಡೇಸ್ ಅಲ್ಲಿ ಇರ್ತದೆ. ನೆಕ್ಸ್ಟ್ ಡ್ಯೂಟಿ ಏನಿದೆ ಹೆಕ್ಟರ್ ಪರ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆರ್ ಹೆಕ್ಟರ್ ಪರ್ ಕ್ಯೂಮ್ಯಾಗ್ ಅಲ್ಲಿ ಇರ್ತದೆ. ಇದನ್ನ ನೋಡಬೇಕು. ಒಂದೊಂದ್ಸಲ ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ, ಡ್ಯೂಟಿ ಮತ್ತು ಡೆಲ್ಟಾ ನಡುವಿನ ರಿಲೇಶನ್ಶಿಪ್ ಏನು ಅಂತ ಕೇಳ್ತಾರೆ. ಸೊ ನಿಮಗೆ ಇದು ಆಪ್ಷನ್ ಅಲ್ಲಿ ಇರ್ತದೆ. ಅದೇ ರೀತಿ 864 B/D ಅಂತಾನು ಆಪ್ಷನ್ ಅಲ್ಲಿ ಇರ್ತದೆ. ಬಟ್ ಅಲ್ಲಿ ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರೆ ನೋಡಿ. ಮೀಟರ್ ಅಲ್ಲಿ ಕೊಟ್ರೆ ಈ ಇಕ್ವೇಶನ್ ನ ಯೂಸ್ ಮಾಡಿ. ಅವತ್ತು ನೋಡಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಯೂನಿಟ್ ತುಂಬಾ ಇಂಪಾರ್ಟೆಂಟು. ಡೆಲ್ಟಾ ಇನ್ ಮೀಟರ್ ಕೊಟ್ರೆ ಈ ಇಕ್ವೇಶನ್ ನ ಯೂಸ್ ಮಾಡಬೇಕು. ಡೆಲ್ಟಾ ಇನ್ ಸೆಂಟಿಮೀಟರ್ ಕೊಟ್ರೆ ನೀವು ಸೆಂಟಿಮೀಟರ್ ಟು ಮೀಟರ್ ಎಷ್ಟು ಕನ್ವರ್ಷನ್ ಮಾಡಬೇಕು ಅದನ್ನ ಮಾಡಿ ಯೂಸ್ ಮಾಡಬೇಕು. ಇಲ್ಲದೆ ಇದ್ರೆ ಏನಾಗ್ತದೆ, ನಿಮ್ದು ಆಪ್ಷನ್ ರಾಂಗ್ ಬರ್ತದೆ. ನಾವು ಅದನ್ನ ನಿಮಗೆ ಪ್ರಾಬ್ಲಮ್ ಸೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದೇವೆ. ಸೊ ಪ್ರಾಬ್ಲಮ್ ನ ನೀವು ಒಂದ್ಸಲ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ಅಲ್ಲಿ ನೋಡ್ಬೇಕು ನೀವು ಯಾವ ಯೂನಿಟ್ ಕೊಟ್ಟಿದ್ದಾರೆ ಅಂತ. ಈ ಇಕ್ವೇಶನ್ ಮೀಟರ್ ಅಲ್ಲಿ ಇದ್ದಾಗ, ಓಕೆನಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದು ಕ್ರಾಪ್ಗಳಿಗೆ ಕೆಲವೊಂದು ಡ್ಯೂಟಿ ಮತ್ತು ಡೆಲ್ಟಾ ಫಿಕ್ಸ್ ಇದೆ, ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ರೈಸ್. ಭತ್ತಕ್ಕೆ ನೋಡಿ ಎಷ್ಟಿದೆ, 775 ಹೆಕ್ಟೇರ್ ಪರ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇದೆ ಡ್ಯೂಟಿ. ಡೆಲ್ಟಾ ಏನಿದೆ 120 ಸೆಂಟಿಮೀಟರ್. ಇದನ್ನ ನೆನ್ಪಿಟ್ಕೊಳ್ಳಿ, ಡೆಲ್ಟಾ 120 ಸೆಂಟಿಮೀಟರ್. ವೀಟ್ ಏನಿದೆ ಗೋಧಿ 1800 ಡ್ಯೂಟಿ ಇದೆ. ನೆಕ್ಸ್ಟ್ ಡೆಲ್ಟಾ 37.5 ಸೆಂಟಿಮೀಟರ್. ಶುಗರ್ ಕೇನ್ಗೆ 730, ಡೆಲ್ಟಾ 990. ಓಕೆ, ವೆಜಿಟೇಬಲ್ಸ್ಗೆ 1000 ಹೆಕ್ಟೇರ್ ಪರ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇದೆ ಡ್ಯೂಟಿ. ಡೆಲ್ಟಾ ಏನಿದೆ 45 ಸೆಂಟಿಮೀಟರ್ ಇದೆ. ಓಕೆ, ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ತಿಳ್ಕೊಳ್ಳೋಣ. ಓಕೆ, ಕಮಾಂಡೆಡ್ ಏರಿಯಾ ಅಂದ್ರೆ ಏನು? ಕಮಾಂಡೆಡ್ ಏರಿಯಾ ಇಟ್ಸ್ ಅ ಏರಿಯಾ ಟು ಬಿ ಇರಿಗೇಟೆಡ್ ಬೈ ಕೆನಾಲ್ ಸಿಸ್ಟಮ್. ಕಮಾಂಡೆಡ್ ಏರಿಯಾ ಅಂದ್ರೆ ಇಟ್ಸ್ ಅ ಏರಿಯಾ ಟು ಬಿ ಇರಿಗೇಟೆಡ್ ಬೈ ಕೆನಾಲ್ ಸಿಸ್ಟಮ್. ಕೆನಾಲ್ ಸಿಸ್ಟಮ್ ಬಗ್ಗೆ ನೀವು ನೆಕ್ಸ್ಟ್ ಯೂನಿಟ್ ಅಲ್ಲಿ ಕಲಿತಿದ್ದೀರಾ. ಯಾವ್ಯಾವ ಥೇರಿ ಇದೆ, ಕೆನಡಿಸ್ ಥೇರಿ, ಲೇಸಿಸ್ ಥೇರಿ, ಇಂಪಾರ್ಟೆಂಟ್ ಟಾಪಿಕ್ಸ್, ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಕೆನಾಲ್ ಡಿಸೈನ್ ಅಲ್ಲಿ ಇದೆ. ನೀವು ಅಲ್ಲಿ ಹೋಗಿ ತಿಳ್ಕೊಳ್ಬಹುದು ಕೆನಾಲ್ ಬಗ್ಗೆ. ಬಟ್ ಇಲ್ಲಿ ಕಮಾಂಡೆಡ್ ಏರಿಯಾ ಅಂದ್ರೆ ಏನು ಅಂದ್ರೆ ಇಟ್ಸ್ ಅ ಏರಿಯಾ ಟು ಬಿ ಇರಿಗೇಟೆಡ್ ಬೈ ದ ಕೆನಾಲ್ ಸಿಸ್ಟಮ್. Second one is gross commanded area. Gross commanded area is total area that can be irrigated if unlimited supply of water is available. Total area of irrigated if unlimited supply of water, ತುಂಬಾ ನೀರು ಅವೈಲೇಬಲ್ ಇದ್ದಾಗ ನಾವು ಎಷ್ಟು ನೀರನ್ನ ಸಪ್ಲೈ ಮಾಡಬಹುದು, ವಿ ಕಾಲ್ ಇಟ್ ಆಸ್ ಗ್ರಾಸ್ ಕಮಾಂಡ್ ಏರಿಯಾ. ಥರ್ಡ್ ಒನ್ ಇಸ್ ಕಲ್ಚರೇಬಲ್ ಕಮಾಂಡೆಡ್ ಏರಿಯಾ. ನೋಡಿ ವೆರಿ ಇಂಪಾರ್ಟೆಂಟ್ ಇದು. ಇಟ್ಸ್ ದ ಪಾರ್ಟ್ ಆಫ್ ಅ ಗ್ರಾಸ್ ಕಮಾಂಡ್ ಏರಿಯಾ ವಿಚ್ ಇಸ್ ಫಿಟ್ ಫಾರ್ ಕಲ್ಟಿವೇಶನ್. ಗ್ರಾಸ್ ಕಮಾಂಡ್ ಏರಿಯಾದಲ್ಲಿ ನಾವು ತುಂಬಾ ನೀರನ್ನು ಹರಿಸ್ತೀವಿ, ಬಟ್ ಎಲ್ಲ ನೀರು ನೆಸೆಸರಿ ಇರಲ್ಲ. ಬಟ್ ಎಷ್ಟು ನೀರು ನೆಸೆಸರಿ ಇರ್ತದೆ ಅದನ್ನ ನಾವು ಕಲ್ಚರೇಬಲ್ ಕಮಾಂಡ್ ಏರಿಯಾ ಅಂತ ಕರೆಯೋದು. ಓಕೆನಾ, ಕಲ್ಚರೇಬಲ್ ಕಮಾಂಡ್ ಏರಿಯಾ ಇಸ್ ಅ ಪಾರ್ಟ್ ಆಫ್ ಗ್ರಾಸ್ ಕಮಾಂಡ್ ಏರಿಯಾ ವಿಚ್ ಇಸ್ ಫಿಟ್ ಫಾರ್ ಕಲ್ಟಿವೇಶನ್. ಅಂದ್ರೆ ಎಷ್ಟು ಪ್ಲೇಸು ಫಿಟ್ ಫಾರ್ ಕಲ್ಟಿವೇಶನ್ ಇದೆ, ವಿ ಕಾಲ್ ಇಟ್ ಎಸ್ ಕಲ್ಚರೇಬಲ್ ಕಮಾಂಡೆಡ್ ಏರಿಯಾ. ನೆಕ್ಸ್ಟ್ ಒನ್ ಇಸ್ ಇಂಟೆನ್ಸಿಟಿ ಆಫ್ ಇರಿಗೇಷನ್. ವಾಟ್ ಈಸ್ ಮೀನ್ ಬೈ ಇಂಟೆನ್ಸಿಟಿ ಆಫ್ ಇರಿಗೇಷನ್? Percentage of cultivable command area that is proposed to be cultivated for and annually. For example, intensity can be even greater than 100. ಓಕೆ, ಈಗ ಫಾರ್ ಎಕ್ಸಾಂಪಲ್ ಖಾರಿಫ್ ಸೀಸನ್ ಅಲ್ಲಿ ಇಂಟೆನ್ಸಿಟಿ 50% ಇದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ರಾಬಿ ಸೀಸನ್ ಅಲ್ಲಿ ಇಂಟೆನ್ಸಿಟಿ ಒಂದು 80% ಇದೆ ಅಂತ ತಿಳ್ಕೊಳ್ಳಿ. ಸೊ ಟೋಟಲ್ ಇಂಟೆನ್ಸಿಟಿ ಅವ್ರು ನಾನು ಏನಾದರೂ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ಇದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೇವೆ. 80 + 50 ಎಷ್ಟು 130. ಓಕೆ, ಅದನ್ನೇ ಹೇಳ್ತಾ ಇರೋದು. ಇಂಟೆನ್ಸಿಟಿ ಮೋರ್ ದೆನ್ 100 ಕೂಡ ಇರಬಹುದು ಅಂತ. ನೆಕ್ಸ್ಟ್ ನೋಡಿ ಕ್ರಾಪ್ ರೇಷೋ ಅಂತ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಇಸ್ ಮೀನ್ ಬೈ ಕ್ರಾಪ್ ರೇಷೋ? ಕ್ರಾಪ್ ರೇಷೋ ಇಸ್ ದ ಏರಿಯಾ ಆಫ್ ಲ್ಯಾಂಡ್ ಇರಿಗೇಟೆಡ್ ಇನ್ ರಾಬಿ ಅಂಡ್ ಖಾರಿಫ್ ಸೀಸನ್. ಅಂದ್ರೆ ಇಟ್ ಈಸ್ ಟು ಬಿ ಸೆಲೆಕ್ಟೆಡ್ ಸಚ್ ದಟ್ ಡಿಸ್ಚಾರ್ಜ್ ಥ್ರೂ ದ ಕೆನಾಲ್ ರಿಮೇನ್ಸ್ ಯೂನಿಫಾರ್ಮ್. ಕ್ರಾಪ್ ರೇಷೋ ಇಸ್ ರೇಷಿಯೋ ಆಫ್ ಏರಿಯಾ ಆಫ್ ಲ್ಯಾಂಡ್ ಇರಿಗೇಟೆಡ್ ಇನ್ ರಾಬಿ ಸೀಸನ್ ಟು ಏರಿಯಾ ಆಫ್ ಲ್ಯಾಂಡ್ ಇರಿಗೇಟೆಡ್ ಇನ್ ಖಾರಿಫ್ ಸೀಸನ್. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಖಾರ್ ಪೀರಿಯಡ್ ಅಂತ ಇದೆ, ವೆರಿ ಇಂಪಾರ್ಟೆಂಟ್ ಇದು. ಫಸ್ಟ್ ವಾಟರಿಂಗ್ ಆಫ್ಟರ್ ಅ ಪ್ಲಾಂಟ್ ಹ್ಯಾವ್ ಗ್ರೋನ್ ಫ್ಯೂ ಸೆಂಟಿಮೀಟರ್. ಸೊ ಒಂದು ಸೆಂಟಿಮೀಟರ್ ಅಥವಾ ಕೆಲವೊಂದು ಸೆಂಟಿಮೀಟರ್ ಪ್ಲಾಂಟ್ ಗ್ರೋಸ್ ಆದ ನಂತರ ನಾವು ನೀರನ್ನು ಸಪ್ಲೈ ಮಾಡ್ತೀವಲ್ವಾ ಫಸ್ಟ್ ಟೈಮು, ಅದನ್ನ ನಾವು ಕಾರ್ ಪೀರಿಯಡ್ ಅಂತ ಕರೆಯೋದು. ಕಾರ್ ಪೀರಿಯಡ್ ಫಾರ್ ರೈಸ್ ಇಸ್ 2 to 4 weeks ಅಂಡ್ ವೀಟ್ ಇಸ್ 3 to 8 weeks. ಕಾರ್ ಪೀರಿಯಡ್ ಫಾರ್ ರೈಸ್ ಅಂದ್ರೆ ಭತ್ತಕ್ಕೆ ಕಾರ್ ಪೀರಿಯಡ್ ಎಷ್ಟಿದೆ, 2 ರಿಂದ 4 ವಾರ ಆದ ನಂತರ ಏನಾಗ್ತದೆ, ಭತ್ತ ಒಂದು ಫ್ಯೂ ಸೆಂಟಿಮೀಟರ್ ಗ್ರೋ ಆಗ್ತದೆ. ಸೊ ಅವಾಗ ನಾವು ನೀರನ್ನು ಹರಿಸ್ತೇವೆ. ವಿ ಕಾಲ್ ಇಟ್ ಆಸ್ ಕಾರ್ ಪೀರಿಯಡ್. ಫಾರ್ ರೈಸ್ ಇಟ್ ಈಸ್ 2 to 4 weeks. ಅದೇ ರೀತಿ ಗೋಧಿಗೆ 3 to 8 weeks ಇದೆ. ಓಕೆ, ನೆಕ್ಸ್ಟ್ ನೋಡಿ ಕಾರ್ ಡೆಪ್ತ್ ಬಗ್ಗೆ ತಿಳ್ಕೊಳ್ಳೋಣ. ರೈಸ್ಗೆ ಎಷ್ಟಿದೆ ಕಾರ್ ಡೆಪ್ತ್ 19 ಸೆಂಟಿಮೀಟರ್, ವೀಟ್ಗೆ ಕಾರ್ ಡೆಪ್ತ್ 14.5 ಸೆಂಟಿಮೀಟರ್, ಶುಗರ್ ಕೇನ್ಗೆ 16.5 ಸೆಂಟಿಮೀಟರ್. ಕಾರ್ ಡೆಪ್ತ್ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸ್ತೇವೆ, ಎಷ್ಟು ಸೆಂಟಿಮೀಟರ್ ನೀರನ್ನು ಹರಿಸ್ತೇವೆ ಫಸ್ಟ್ ಟೈಮ್ ಆಫ್ಟರ್ ಗ್ರೋವಿಂಗ್ ಅ ಫ್ಯೂ ಸೆಂಟಿಮೀಟರ್ ಆಫ್ ಪ್ಲಾಂಟ್ಸ್. ವಿ ಕಾಲ್ ಇಟ್ ಆಸ್ ಕಾರ್ ಡೆಪ್ತ್. ಅದು ರೈಸ್ಗೆ 19 ಸೆಂಟಿಮೀಟರ್, ಗೋಧಿಗೆ 14.5 ಸೆಂಟಿಮೀಟರ್ ಮತ್ತು ಶುಗರ್ ಕೇನ್ಗೆ 16.5 ಸೆಂಟಿಮೀಟರ್ ಇದೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಕ್ಯಾಶ್ ಕ್ರಾಪ್ಸ್.
ಕ್ಯಾಶ್ ಕ್ರಾಪ್ಸ್ ಇಸ್ ದ ಕ್ರಾಪ್ ದಟ್ ಕೆನಾಟ್ ಬಿ ಕನ್ಸ್ಯೂಮ್ ಡೈರೆಕ್ಟ್ಲಿ ಬೈ ದ ಕಲ್ಟಿವೇಟರ್ಸ್. ಯಾವ ಕ್ರಾಪ್ನ ನಾವು ಡೈರೆಕ್ಟ್ಲಿ ಕನ್ಸ್ಯೂಮ್ ಮಾಡಲಿಕ್ಕೆ ಆಗಲ್ಲ ಅಂತ ಕ್ರಾಪ್ಸ್ನ ನಾವು ಕ್ಯಾಶ್ ಕ್ರಾಪ್ಸ್ ಅಂತ ಕರಿತೇವೆ. ವಾಣಿಜ್ಯ ಬೆಳೆಗಳು ಅಂತಾನೂ ಕರಿಬಹುದು ನಾವು ಇದನ್ನ. ಕ್ರಾಪ್ಸ್ ನೋಡಿ ಯಾವ್ದಾವ್ದು ಇದೆ, ಜೂಟ್ ಇದೆ, ಕಾಟನ್ ಇದೆ, ಹತ್ತಿ, ಶುಗರ್ ಕೇನ್ ಇದೆ, ಟೊಬ್ಯಾಕೋ ಇದೆ, ಆರ್ ಯೂಸ್ಡ್ ಫ್ರಮ್ ದ ಲಿಸ್ಟ್ ಆಫ್ ಕ್ಯಾಶ್ ಕ್ರಾಪ್ಸ್. ನೋಡಿ ಈಗ ಶುಗರ್ ಕೇನ್ ಇಂದ ನಾವು ಡೈರೆಕ್ಟ್ ಅದು ಕನ್ಸ್ಯೂಮ್ ಮಾಡಲ್ಲ, ಏನ್ ಮಾಡ್ತೇವೆ, ಸಕ್ಕರೆಗೆ ಉಪಯೋಗಿಸ್ತೇವೆ ಅಥವಾ ಇಥನಾಲ್ ತಯಾರಿಕೆಗೆ ಉಪಯೋಗಿಸ್ತೇವೆ. ಅದೇ ರೀತಿ ಟೊಬ್ಯಾಕೋ, ತಂಬಾಕು ಇದೆ, ಇದನ್ನು ನಾವು ಕ್ಯಾಶ್ ಕ್ರಾಪ್ ಅಂತ ಕರೆಯೋದು. ಇನ್ನು ಫೈನಲಿ ವಿ ಹ್ಯಾವ್ ಟು ನೋ ವಾಟ್ ಇಸ್ ಮೀನ್ ಬೈ paleo irrigation. What is meant by paleo irrigation? Water done to period to sowing period. Paleo irrigation is nothing but ನೀರನ್ನು ನಾವು ಬಿಫೋರ್ ಬೀಜ ಬಿತ್ತನೆ ಮಾಡೋಕ್ಕಿಂತ ಮೊದಲು ನಾವು ನೀರನ್ನು ಏನು ಹರಿಸ್ತೇವೆ ಗದ್ದೆಗಳಿಗೆ, ಅದನ್ನು ನಾವು ಪೇಲಿಯೋ ಇರಿಗೇಷನ್ ಅಂತ ಕರೆಯೋದು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದನ್ನ ಜನರಲ್ ಸ್ಟಡೀಸ್ ಎಕ್ಸಾಮ್ ಅಲ್ಲೂ ಕೇಳಬಹುದು, ವೆರಿ ಇಂಪಾರ್ಟೆಂಟ್ ಇದೆ. ಪೇಲಿಯೋ ಇರಿಗೇಷನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ವಾಟರಿಂಗ್ ಡನ್ ಪ್ರೀರಿಯರ್ ಟು ದ ಸೋವಿಂಗ್ ಆಫ್ ಕ್ರಾಪ್. ಅಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮೊದಲೇ ನಾವು ನೀರನ್ನು ಏನಾದ್ರು ಹರಿಸಿದ್ರೆ ಗದ್ದೆಗಳಿಗೆ, ವಿ ಕಾಲ್ ಇಟ್ ಎಸ್ ಪೇಲಿಯೋ ಇರಿಗೇಷನ್. ಅರ್ಥ ಆಯ್ತಲ್ವಾ? ಟಾಪಿಕ್ ಇದೆ, ಸಿಂಪಲ್ ಇದೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ನಮಗೆ ಕೇಳಬಹುದು. ಓಕೆ, ಈಗ ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದು ಏನಂದ್ರೆ ಇರಿಗೇಷನ್ ಎಫಿಷಿಯನ್ಸೀಸ್ ಅಂತ. ನೀರು ಎಷ್ಟು ಹರಿಸ್ತೀರಾ ಮತ್ತು ಎಷ್ಟು ಉಪಯೋಗವಾಗ್ತದೆ ಅದನ್ನ ನಾವು ತಿಳ್ಕೊಳ್ತೇವೆ ಇರಿಗೇಷನ್ ಎಫಿಷಿಯನ್ಸಿಯಲ್ಲಿ. 6 ಟೈಪ್ ಆಫ್ ಇರಿಗೇಷನ್ ಎಫಿಷಿಯನ್ಸಿ ಇವೆ. ಅದರಲ್ಲಿ ಒಂದು ಫಸ್ಟ್ 2 to 3 ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನಾದ್ರೂ ಅಟ್ಲೀಸ್ಟ್ ನೀವು ನೆನ್ಪಿಡ್ಲೇಬೇಕು. ಅದರಲ್ಲಿ ಫಸ್ಟ್ ವಾಟರ್ ಕನ್ವೇಯನ್ಸ್ ಎಫಿಷಿಯನ್ಸಿ. ಇರಿಗೇಷನ್ ಎಫಿಷಿಯನ್ಸಿಯಲ್ಲಿ ಫಸ್ಟ್ ವಾಟರ್ ಕನ್ವೇಯನ್ಸ್ ಎಫಿಷಿಯನ್ಸಿ, ವಿ ಡಿನೋಟೆಡ್ ಬೈ ನೀಟಾ ಸಿ. ವಾಟರ್ ಕನ್ವೇಯನ್ಸ್ ಎಫಿಷಿಯನ್ಸಿ ಡಿನೋಷನ್ ಇಸ್ ನೀಟಾ ಸಿ, ದಟ್ ಈಸ್ WF/WR into 100. ಓಕೆ, ನೀಟಾ ಸಿ ಅಥವಾ ವಾಟರ್ ಕನ್ವೇಯನ್ಸ್ ಎಫಿಷಿಯನ್ಸಿ ಈಸ್ WF/WR into 100. WF ಅಂದ್ರೆ ವಾಟರ್ ಡಿಲಿವರ್ಡ್ ಟು ದ ಫೀಲ್ಡ್, WR ಅಂದ್ರೆ ವಾಟರ್ ಡಿಲಿವರ್ಡ್ ಫ್ರಮ್ ಅ ರಿವರ್ ಟು ಕೆನಾಲ್. ಓಕೆ, WF ಅಂದ್ರೆ ವಾಟರ್ ಡಿಲಿವರ್ಡ್, ಎಷ್ಟು ನೀರನ್ನ ನೀವು ಗದ್ದೆಗೆ ಹರಿಸ್ತೀರಾ ಮತ್ತು ಎಷ್ಟು ನೀರು ನಿಮಗೆ ರಿವರ್ ಇಂದ ಕೆನಾಲ್ ಇಂದ ನಿಮ್ಮ ಬಂದಿದೆ, ಎಷ್ಟು ಬಂದಿದೆ ಮತ್ತು ಎಷ್ಟು ಹರಿಸ್ತಾ ಇದ್ದೀರಾ. ವಿ ಕಾಲ್ ಇಟ್ ಆಸ್ ವಾಟರ್ ಕನ್ವೇಯನ್ಸ್ ಎಫಿಷಿಯನ್ಸಿ. ದಟ್ಸ್ ನಥಿಂಗ್ ಬಟ್ ನೀಟಾ ಸಿ ಇಸ್ ಈಕ್ವಲ್ ಟು WF/WR into 100. ಸೆಕೆಂಡ್ ಒನ್ ಇಸ್ ವಾಟರ್ ಅಪ್ಲಿಕೇಶನ್ ಎಫಿಷಿಯನ್ಸಿ. ನೋಡಿ, ಇದ್ರ ಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೇವೆ ವಾಟರ್ ಅಪ್ಲಿಕೇಶನ್ ಎಫಿಷಿಯನ್ಸಿಯಲ್ಲಿ, ವಿಚ್ ಇಸ್ ಈಕ್ವಲ್ ಟು WS/WF into 100. WS ಅಂದ್ರೆ ಏನು? ವಾಟರ್ ಸ್ಟೋರ್ಡ್ ಇನ್ ಅ ರೂಟ್ ಝೋನ್. ಓಕೆ, ಡಿವೈಡೆಡ್ ಬೈ ವಾಟರ್ ಡಿಲಿವರ್ಡ್ ಟು ದ ಫೀಲ್ಡ್. ರೂಟ್ ಝೋನ್ ಅಲ್ಲಿ ನೀರು ಎಷ್ಟು ಸ್ಟೋರ್ ಆಗಿದೆ ಮತ್ತು ಎಷ್ಟು ನೀರನ್ನು ನೀವು ಹರಿಸ್ತಾ ಇದ್ದೀರಾ ಗದ್ದೆಗಳಿಗೆ. ವಿ ಕಾಲ್ ಇಟ್ ಆಸ್ ವಾಟರ್ ಅಪ್ಲಿಕೇಶನ್ ಎಫಿಷಿಯನ್ಸಿ. ಥರ್ಡ್ ಒನ್ ಇಸ್ ವಾಟರ್ ಸ್ಟೋರೇಜ್ ಎಫಿಷಿಯನ್ಸಿ. ವಾಟರ್ ಸ್ಟೋರೇಜ್ ಎಫಿಷಿಯನ್ಸಿ ಇಸ್ ವಿ ಕಾಲ್ ಇಟ್ ಆಸ್ ನೀಟಾ ಎಸ್. Neta S is equal to WS divided by WN into 100. Here WS is water stored in a root zone. Okay, WN is field capacity. Field capacity ಬಗ್ಗೆ ನೀವು ನೆಕ್ಸ್ಟ್ ಯೂನಿಟ್ ಅಲ್ಲಿ ಕಲಿತೀರಾ, ಫೀಲ್ಡ್ ಕೆಪಾಸಿಟಿ ಅಂದ್ರೆ ಏನು ಅಂತ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ವಾಟರ್ ಸ್ಟೋರ್ಡ್ ಇನ್ ಅ ರೂಟ್ ಝೋನ್ ಡಿವೈಡೆಡ್ ಬೈ ಫೀಲ್ಡ್ ಕೆಪಾಸಿಟಿ, ವಿ ಕಾಲ್ ಇಟ್ ಆಸ್ ವಾಟರ್ ಸ್ಟೋರೇಜ್ ಎಫಿಷಿಯನ್ಸಿ. ನೆಕ್ಸ್ಟ್ ಒನ್ ವಾಟರ್ ಯೂಸ್ ಎಫಿಷಿಯನ್ಸಿ. ವಾಟರ್ ಯೂಸ್ ಎಫಿಷಿಯನ್ಸಿ ಅಂದ್ರೆ ನೀಟಾ ಯು ಇಂದ ರೆಪ್ರೆಸೆಂಟ್ ಮಾಡ್ತೇವೆ, WU divided by WF into 100. WU ಅಂದ್ರೆ ವಾಟರ್ ಯೂಸ್ಡ್ ಬೆನಿಫಿಷಿಯಲಿ ಇನ್ಕ್ಲೂಡಿಂಗ್ ಲೀಚಿಂಗ್. ಓಕೆ, WF is water delivered to the field. Next one is consumptive use efficiency, that is NCU. ತುಂಬಾ 6 ಎಫಿಷಿಯನ್ಸಿ ಇದೆ. ಆಕ್ಚುಲಿ 6 ನೆನ್ಪಿಡಬೇಕು, ಆಗದೆ ಅಂದ್ರೆ ಅಟ್ಲೀಸ್ಟ್ ಫಸ್ಟ್ 3 ಆದ್ರೂ ನೆನ್ಪಿಡಿ. ಓಕೆ, ಕನ್ಸಂಪ್ಟಿವ್ ಯೂಸ್ ಎಫಿಷಿಯನ್ಸಿ ಫಾರ್ಮುಲಾ WCU divided by WD into 100. ಓಕೆ, WCU ನೋಡಿ, consumptive use of water, WD is net amount of water depleted from root zone. Finally, water distributed efficiency. Water distributed efficiency formula ND. It is nothing but 1 minus Y/D into 100. Okay, Y andre average numerical deviation in water depth, D andre average depth of water stored in root zone. Okay, finally water distribution efficiency is equal to ND is equal to 1 minus Y/D into 100. ನೆಕ್ಸ್ಟ್ ಫೈನಲ್ ಆಗಿ ಬರೋದು ಇರಿಗೇಷನ್ ರಿಕ್ವೈರ್ಮೆಂಟ್ ಆಫ್ ಕ್ರಾಪ್ಸ್ ಅಂತ ಒಂದು ಟಾಪಿಕ್, ವೆರಿ ಇಂಪಾರ್ಟೆಂಟ್. ಟೋಟಲ್ 4 ಟೈಪ್ ಆಫ್ ಇರಿಗೇಷನ್ ರಿಕ್ವೈರ್ಮೆಂಟ್ ಆಫ್ ಕ್ರಾಪ್ಗಳಿವೆ, ಒಂದೊಂದೇ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಬರೋದು ಕನ್ಸಂಪ್ಟಿವ್ ಇರಿಗೇಷನ್ ರಿಕ್ವೈರ್ಮೆಂಟ್ ಆರ್ CIR. ಕನ್ಸಂಪ್ಟಿವ್ ಇರಿಗೇಷನ್ ರಿಕ್ವೈರ್ಮೆಂಟ್ ಆರ್ CIR ವಿಚ್ ಇಸ್ ಈಕ್ವಲ್ ಟು ET minus RE. ಓಕೆ, ET ಅಂದ್ರೆ ಎಫೆಕ್ಟಿವ್ ರೈನ್ಫಾಲ್, ET ಅಂದ್ರೆ ಇವಪೋ ಟ್ರಾನ್ಸ್ಪಿರೇಷನ್, RE ಅಂದ್ರೆ ಎಫೆಕ್ಟಿವ್ ರೈನ್ಫಾಲ್. ಯುವಾಫೋ ಟ್ರಾನ್ಸ್ಪಿರೇಷನ್ ಅಂದ್ರೆ ನೀರು ಇವಾಪರೇಷನ್ ಮತ್ತು ಟ್ರಾನ್ಸ್ಪಿರೇಷನ್ ಮುಖಾಂತರ ಆವಿ ಆಗ್ತದಲ್ವಾ, ಹೈಡ್ರಾಲಜಿ ಟಾಪಿಕ್ ಅಲ್ಲಿ ಇದೆ. ವಾಟ್ ಇಸ್ ಮೀನ್ ಬೈ ಇವಾಪೋ ಟ್ರಾನ್ಸ್ಪಿರೇಷನ್ ಅಂಡ್ ಕಂಪ್ಲೀಟ್ ಇನ್ ಡೀಟೇಲ್ ಇದೆ ಹೈಡ್ರಾಲಜಿ ಇವಾಪೋ ಟ್ರಾನ್ಸ್ಪಿರೇಷನ್ ಟಾಪಿಕ್ ನ ನೋಡಿ. ಇಲ್ಲಿ ಕನ್ಸಂಪ್ಟಿವ್ ಇರಿಗೇಷನ್ ರಿಕ್ವೈರ್ಮೆಂಟ್ ಅಂದ್ರೆ ಏನಿದೆ ಇವಾಪೋ ಟ್ರಾನ್ಸ್ಪಿರೇಷನ್
ಮೈನಸ್ ಎಫೆಕ್ಟಿವ್ ರೈನ್ಫಾಲ್ ಎಷ್ಟಿದೆ ಅದನ್ನು ನಾವು ಮಾಡಿದರೆ ವಿ ಗೆಟ್ ಅ ಕನ್ಸಂಪ್ಟಿವ್ ಇರಿಗೇಷನ್ ರಿಕ್ವೈರ್ಮೆಂಟ್. ಓಕೆ, ಅರ್ಥ ಆಯ್ತಲ್ವಾ? ವೆರಿ ವೆರಿ ಸಿಂಪಲ್ ಟಾಪಿಕ್ ಇದು. ಕನ್ಸಂಪ್ಟಿವ್ ಇರಿಗೇಷನ್ ರಿಕ್ವೈರ್ಮೆಂಟ್ ಇಸ್ ಈಕ್ವಲ್ ಟು evapotranspiration minus effective rainfall. Next one is net irrigation requirement. Net irrigation requirement ಅಂದ್ರೆ ಏನು? Net irrigation requirement is equal to consumptive irrigation requirement plus LR leaching requirement, PSR pre-sowing requirement, NWR is a nursery water requirement. Okay, NIR is equal to CIR plus LR plus PSR plus NWR. We call it as net irrigation requirement. Third one is field irrigation requirement. Field irrigation requirement ಗೆ FIR. ಓಕೆ, ಫೀಲ್ಡ್ ಇರಿಗೇಷನ್ ರಿಕ್ವೈರ್ಮೆಂಟ್ FIR ಅಂತಾನೆ ಕರೀತಾರೆ ಫೀಲ್ಡ್ ಇರಿಗೇಷನ್ ರಿಕ್ವೈರ್ಮೆಂಟ್. ಸೊ ಫೀಲ್ಡ್ ಇರಿಗೇಷನ್ ರಿಕ್ವೈರ್ಮೆಂಟ್ ಇಸ್ ಈಕ್ವಲ್ ಟು ನೆಟ್ ಇರಿಗೇಷನ್ ರಿಕ್ವೈರ್ಮೆಂಟ್ ಡಿವೈಡೆಡ್ ಬೈ ನೀಟಾ ಎ. ನೀಟಾ ಎ ಅಂದ್ರೆ ಏನು? ವಾಟರ್ ಅಪ್ಲಿಕೇಶನ್ ಎಫಿಷಿಯನ್ಸಿ. WS ಡಿವೈಡೆಡ್ ಬೈ WF ಇಂಟು 100. ಓಕೆ, ಈಗ ಫೀಲ್ಡ್ ಇರಿಗೇಷನ್ ಎಫಿಷಿಯನ್ಸಿ ನಿಮಗೆ ಕೇಳಬಹುದು ಅವರು, ನೆಟ್ ಇರಿಗೇಷನ್ ಎಫಿಷಿಯನ್ಸಿ ಮತ್ತು WS ಅಂಡ್ WF ಕೊಟ್ಟು. ಫಸ್ಟ್ ನೀವು ನೀಟಾ ಎ ಫೈಂಡ್ ಮಾಡಿ ವಾಟರ್ ಅಪ್ಲಿಕೇಶನ್ ಎಫಿಷಿಯನ್ಸಿ, ದೆನ್ ಯು ಕ್ಯಾನ್ ಈಸಿಲಿ ಫೈಂಡ್ field irrigation efficiency. Finally, gross irrigation requirement. Okay, gross irrigation requirement andre GIR, which is equal to FIR divided by NC. ಅಂದ್ರೆ field irrigation requirement divided by NC. NC ಅಂದ್ರೆ conveyance efficiency. ಸೊ ನಿಮ್ಗೆ ಹೇಳಿದ್ನಲ್ವಾ ಫಸ್ಟ್ ಎರಡು ತುಂಬಾ ಇಂಪಾರ್ಟೆಂಟ್ ಇದೆ ಎಫಿಷಿಯನ್ಸಿ ಅಲ್ಲಿ ಅಂತ, ಬಿಕಾಸ್ ನೋಡಿ ಇಲ್ಲಿ ಯೂಸ್ ಆಗ್ತದೆ. FIR divided by NC. NC ಅಂದ್ರೆ WFI WR into 100. It's a NC is nothing but convenience efficiency. ಸೊ ಫೈನಲಿ ಒಂದು ಇಂಪಾರ್ಟೆಂಟ್ ಏನಿದೆ, GIR ನೋಡಿ ಆಲ್ವೇಸ್ ಹೆಚ್ಚಿರ್ತದೆ FIR ಗಿಂತ. ಓಕೆ, ಗ್ರಾಸ್ ಇರಿಗೇಷನ್ ರಿಕ್ವೈರ್ಮೆಂಟ್ ಯಾವುದೇ ಟೈಮಲ್ಲೂ ಆಲ್ವೇಸ್ ಇಟ್ ಶುಡ್ ಬಿ ಮೋರ್. ಓಕೆ, ನೆಕ್ಸ್ಟ್ ಯಾವ್ದು ಜಾಸ್ತಿ ಇರ್ತದೆ? FIR ಜಾಸ್ತಿ ಇರ್ತದೆ, ಫೀಲ್ಡ್ ಇರಿಗೇಷನ್ ರಿಕ್ವೈರ್ಮೆಂಟ್. ಅದಾದ ನಂತರ NIR ಜಾಸ್ತಿ ಇರ್ತದೆ, ನೆಟ್ ಇರಿಗೇಷನ್ ರಿಕ್ವೈರ್ಮೆಂಟ್. ಅದಾದ ನಂತರ CIR ಜಾಸ್ತಿ ಇರ್ತದೆ, ದಟ್ ಈಸ್ ಕನ್ಸಂಪ್ಟಿವ್ ಇರಿಗೇಷನ್ ರಿಕ್ವೈರ್ಮೆಂಟ್. ಓಕೆ, ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್ ಆಗಿದೆ. ಸೊ ಏನಾದರೂ ಡೌಟ್ ಇದ್ರೆ ನೀವು ಕೇಳಬಹುದು. ಥ್ಯಾಂಕ್ ಯು.